नाजरीन आदाब, अजमत टाइम्स न्यूज चैनल में आप तमाम का खैर मकदम है। नाजरीन, मीलादुन नबी सल्लल्लाहु अलैहि वसल्लम के जलसे में कर्नाटका के DK शिव कुमार की शिरकत। बेंगलुरु के YMCA ग्राउंड में 26 अगस्त 2026 की शाम मरकजी मीलाद व सीरत कमेटी सुन्नी जमायत अल कर्नाटका और मरकजी जुलूस मोहम्मदी कमेटी के ज़ेर तमाम ईद मीलादुन नबी सल्लल्लाहु अलैहि वसल्लम का अजीमुश्शान सालाना जलसा मुनक़िद हुआ। जलसे में कर्नाटका के वजीर आला DK शिव कुमार ने शिरकत की और तमाम मुसलमानों को ईद मीलादुन नबी सल्लल्लाहु अलैहि वसल्लम की मुबारकबाद पेश की। अपने खिताब में वजीर आला ने कहा कि कर्नाटका हुकूमत अक़लियतों के तहफ़्फ़ुज़, तरक्की और फलाह व बहबूदी के लिए अपने वादों पर पूरी तरह पाबंद है। उन्होंने कहा कि समाजी इंसाफ को बरकरार रखते हुए तमाम तबक़ात की तरक्की और रियासत की खुशहाली हुकूमत का बुनियादी मकसद है। जलसे में वजीर सेहत, वक़ाफ़ व हज UT खादर और वजीर फूड एंड सिविल सप्लाई रिजवान अरशद समेत दीगर अहम शख्सियत भी शिरकत की। जलसे से कबल ज़मीर अहमद खान के हाथों आलम कुशाई की गई, जबकि उन्होंने भी तमाम मुसलमानों को जलसे में ईद मिलादुन नबी सल्लल्लाहु अलैहि वसल्लम की मुबारकबाद पेश की। मजीद खबरों के लिए हमारे साथ जुड़े रहे। शुक्रिया। ರಕ್ಷಣೆಗಿರುವಂತಹ ಸರ್ಕಾರ, ನಿಮ್ಮ ಅಭಿವೃದ್ಧಿಗೋಸ್ಕರ ಸರ್ಕಾರ, ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡುವಂತಹ ಒಂದು ಸರ್ಕಾರ. ತಾವು ಯಾವಾಗಲೂ ಕೂಡ ಶಾಂತಿ ಪ್ರಿಯರು, ಶಾಂತಿ ಕಾಪಾಡೋರು, ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಕಷ್ಟಕ್ಕೆ, ಸುಖಕ್ಕೆ, ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ನಮ್ಮ ಸರ್ಕಾರ ಯಾವಾಗಲೂ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನೀವೆಲ್ಲ ಈ ದೇಶದಲ್ಲಿ ಬಹಳ ಕಷ್ಟದಲ್ಲಿ ಅನೇಕರು ಸಮಸ್ಯೆಗಳ ಮಧ್ಯೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲರೂ ಕೂಡ ಸಮಾನತೆಯಿಂದ ನೋಡುವಂತ ಒಂದು ಸರ್ಕಾರ. ಎಲ್ಲ ಧರ್ಮ, ಎಲ್ಲ ಜಾತಿ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಳ್ಳುವಂತ ಸರ್ಕಾರ ಇವತ್ತಿದೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಧೈರ್ಯವಾಗಿ ಇರಬೇಕು. ತಮ್ಮ ಅಭಿವೃದ್ಧಿಗೆ, ತಮ್ಮ ಮಕ್ಕಳ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ, ಈ ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ, ಶಾಂತಿ ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಏನು ಸರ್ಕಾರದಲ್ಲೂ ಕೂಡ ನಿಮ್ಮ ಸಮುದಾಯದ ಮೈನಾರಿಟೀಸ್ಗೋಸ್ಕರ ಅತಿ ಹೆಚ್ಚು ಹಣವನ್ನು ಇಟ್ಟು ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ತಮ್ಮ ಶಾಶ್ವತವಾದಂತ ಏನು ವಿವಿಧ ಕಾರ್ಯಕ್ರಮಗಳು, ಧರ್ಮದ ಮಾರ್ಗದರ್ಶಿಗಳು ಕೂಡ ಎಲ್ಲ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸರ್ಕಾರ ಕೂಡ ಬಹಳ ಬಲಿಷ್ಠವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಸಹಾಯವನ್ನು ಮಾಡಿಕೊಂಡು ನೀವು ಬಂದಿದ್ದೀರಿ. ನಾವು ಕೂಡ ನಮ್ಮ ಸರ್ಕಾರದಲ್ಲಿ ಯಾವಾಗಲೂ ಇಬ್ಬರು ಮಾತ್ರ ಮಂತ್ರಿ ಮಾಡುವಂತ ಒಂದು ಸಂದರ್ಭ ಇತ್ತು. ಆದರೆ ಈ ಬಾರಿ ಒಂದು ಕೌನ್ಸಿಲ್ನಲ್ಲಿ ಚೇರ್ಮನ್ ಮತ್ತು 3 ಸಂಪುಟದ ಸಚಿವರಾಗಿ ಇವತ್ತು ನಾವು ಮಾಡಿದ್ದೇವೆ. ಒಂದು 15-16 ಜನ, ಅನೇಕ ಬೋರ್ಡ್ ಕಾರ್ಪೊರೇಷನ್ ಕೂಡ ನಾವು ಚೇರ್ಮನ್ ಮಾಡಿದಂತ ಇತಿಹಾಸ ಹಿಂದೆ ಯಾವೂ ಕೂಡ ಇರಲಿಲ್ಲ. ಈ ಬಾರಿ ಆ ತೀರ್ಮಾನವನ್ನು ತೆಗೆದುಕೊಂಡು ನಾವು ಮಾಡಿದ್ದೇವೆ. ಅಂದ್ರೆ ಅನೇಕ ನಾಯಕರುಗಳನ್ನ ನಿಮಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜದ ನಾಯಕರುಗಳು ಅಂತ ಏನು ಮುಂದೆ ಬಂದಿದ್ದಾರೆ, ಅವರೆಲ್ಲ ಸಂದರ್ಭದಲ್ಲಿ